ಹೋಗಿ ಹೀಗೆ ಹೋದ್ರೆ ಆಯ್ತು ಅಂತ. ಹೆಣ್ಮಗು ಕೈಯಲ್ಲಿ ರೈಟ್ ಅಂತ ಹೇಳ್ತಾರೆ, ಲೆಫ್ಟ್ ಕೈ ತೋರಿಸಿ. ನಮ್ ರೂಮ್ ಆಯ್ತು, ಫೋನ್ ಆಯ್ತು, ರೂಮ್ ಆಯ್ತು ಅಂತ ಇತ್ತು. ಆ ಮೊಬೈಲ್ 6030 ಮೊಬೈಲ್ಗೆ ಅದು ನಾರ್ಮಲ್ ಹ್ಯಾಂಡ್ ಸೆಟ್ ಆಗಿತ್ತು. ಸ್ವಲ್ಪ ವೇ ಎಲ್ಲ ತೋರಿಸೋದೆಲ್ಲ. ಬಾಳೆಹಣ್ಣು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೀಶಸ್ ಲೈಫ್ ಸ್ಟೈಲ್. ಸೊ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಾನು ಮತ್ತು ನನ್ನ ಹೆಂಡತಿ ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ಅತ್ತೆ ಮತ್ತು ಮಾವನ ಮನೆಗೆ ಹೋಗ್ತಾ ಇದ್ದೇವೆ. ನನ್ನವರ ಮನೆಗೆ. ಅಲ್ಲಿಂದ ಸ್ವಲ್ಪ ಮಂಗಳೂರಿಗೆ ಹೋಗ್ಲಿಕ್ಕಿದೆ. ಸೊ ಅದಕ್ಕೋಸ್ಕರ ಅವರನ್ನು ಪಿಕ್ ಮಾಡುವ ಅಂತ ನಮ್ಮ ಪ್ಲಾನ್ ಇತ್ತು. ಬಟ್ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗದ ಕಾರಣ ಅವರಿಗೆ ಮಂಗಳೂರಿಗೆ ಡೈರೆಕ್ಟ್ ಆಗಿ ಬನ್ನಿ ಅಂತ ಹೇಳಿದ್ದೇವೆ. ಸೊ ಈಗ ಆ್ಯಕ್ಚುಲಿ ಡೈರೆಕ್ಟ್ ಆಗಿ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಸೊ ಇದರಲ್ಲಿ ನಮ್ದು ಆ್ಯಕ್ಚುಲಿ ನಾವು ಇವತ್ತು ಮಾತಾಡೋ ಟಾಪಿಕ್ ಎಲ್ಲವೂ ಮಿಕ್ಸ್. ಅಂದರೆ ನಮ್ಮ ತುಳುವಿನಲ್ಲಿ ಸಜ್ಜಿಗೆ ಬಜ್ಜಿಲ್ ಅಂತ ಹೇಳ್ತೇವೆ. ಸೊ ಎಲ್ಲವೂ ಮಿಕ್ಸ್ ಆಗಿ ಮಾತಾಡಬೇಕು ಅಂತ ಇದ್ದೇವೆ. ಯಾಕಂದರೆ ಕಳೆದ ಕೆಲವು ತಿಂಗಳಿಂದ ನಮ್ಮ ಮಂಗಳೂರಲ್ಲಿ ಒಂದಲ್ಲ ಒಂದು ಮಂಗಳೂರು ಉಡುಪಿ ಅಂದರೆ ಎರಡು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಂದಲ್ಲ ಒಂದು ಇನ್ಸಿಡೆಂಟ್ ಆಗ್ತಾ ಇದೆ. ಸೊ ಅಜಯಕಾರಿದು ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಅಥವಾ ಮಂಗಳೂರಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗಿರ್ಬೋದು, ಹೌದು ಪಕ್ಷಿಕೆರೆಯಲ್ಲಿ, ಅಥವಾ ನಮ್ಮದು ಹೆಬ್ರಿಯಲ್ಲಿ ಒಂದು ನಕ್ಸಲೈಟ್ ಇದಾಗಿರ್ಬೋದು. ಸೊ ಇದ್ರ ಎಲ್ಲರ ಬಗ್ಗೆ ಒಂದು ನಮಗೆ ಅನಿಸಿದ್ದ ಹೈಲೈಟ್ ಆದದ್ದು ಇನ್ನೂ ಕೂಡ ಜಾಸ್ತಿ. ಹೌದು ತುಂಬಾ ಇದೆ, ಕರೆಕ್ಟ್. ಗೊತ್ತಿಲ್ಲ ನಿಮ್ಗೆ ಪರ್ಸನಲ್ ಆಗಿ ಇದರ ಬಗ್ಗೆ ಏನು ಅನಿಸುತ್ತೆ? ಅಂದ್ರೆ ಕಳೆದ 1-2 ತಿಂಗಳಿಂದ ಕಂಟಿನ್ಯೂಸ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ ಈ ತರದ್ದೆಲ್ಲ. ಹೌದು, ಈ ತರ ಅಂತ ಈ ತರ ಮೂವಿಯಲ್ಲಿ ನೋಡಿದ್ದು ಅಥವಾ ಬೇರೆ ಒಂದು ದೇಶ ಅಲ್ಲ, ಬೇರೆ ಕಡೆಗಳಲ್ಲಿ ಆಗ್ತಾ ಇತ್ತು. ಬಟ್ ನಮ್ಮ ಊರಲ್ಲಿ ಈ ತರ ಆಗುತ್ತೆ ಅಂತ ನಾನು ಕನಸಲ್ಲ ಅನ್ಕೊಂಡಿರ್ಲಿಲ್ಲ. ಈ ತರ ಎಲ್ಲ ಇನ್ಸಿಡೆಂಟ್ ಆಗ್ಬೋದು ನಮ್ಮ ಒಂದು ನೆರೆಹೊರೆಯಲ್ಲಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಕೂಡ ಇಷ್ಟು ಕೀಳ್ಮಟ್ಟ ತನಕ ಹೋಗ್ತಾರೆ. ಓಕೆ, ಲವ್ ಅದೆಲ್ಲ ಆಗ್ಬೋದು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಜನರೇಷನ್ ಈಗ ಆ ಥರ ಆಗಿದೆ. ಬಟ್ ಇಷ್ಟು ಕೊಲೆ ಅದು ಇದು ಅಂತ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಇದು ಎಲ್ಲದರ ಹಿಂದೆ ಕಾರಣ ಒಂದೇ, ಹಣ. ಯಾಕಂದ್ರೆ ಅಜಕ್ಕರ್ನ ಒಂದು ಇನ್ಸಿಡೆಂಟ್ ಅಲ್ಲೂ ಸಹ ಮೈನ್ ಆಗಿತ್ತು ಹಣ, ಪ್ರೀತಿ, ಅದು ಇದು ಅಂತ ಎಲ್ಲ ಬಿತ್ತು. ಆದರೆ ಆ ಹುಡುಗನಲ್ಲಿ ಹಣ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಸ್ಗಳನ್ನ ನಾನು ನೋಡಲ್ಪಟ್ಟೆ. ಇಲ್ಲಿ ಮಂಗಳೂರಲ್ಲಿ ಪಕ್ಷಿಕೆರೆಯಲ್ಲಿ ನಡೆದ ವಿಷಯದಲ್ಲೂ ಹಣದ ತೊಂದರೆ, ಹಣದ ಸಮಸ್ಯೆಯಿಂದನೇ ಆಯಿತು. ಸೊ ನಕ್ಸಲೈಟ್ ವಿಷಯದಲ್ಲೂ ಕೂಡ ಹಣದ ಸಮಸ್ಯೆ ಮತ್ತು ಕೆಲವು ಗ್ರಾಮದ ಒಂದು ವಿಷಯಗಳ ಬಗ್ಗಿನ ಒಂದು ವಿಷಯದಿಂದ. ಸೊ ಎಲ್ಲದಕ್ಕೂ ಕಾರಣ ಹಣ. ಸೊ ಹಣ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಹಣ ಒಂದು ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ? ಇಂಪಾರ್ಟೆಂಟೇ, ಬಟ್ ಅತಿ ಆಸೆ ಆದರೆ ಮುಳ್ಳು ಆಗ್ತದೆ ಅಂತ ಅದಕ್ಕೆ ಇದೇ ಕಾರಣ, ಇದೇ ಒಂದು ಎಕ್ಸಾಂಪಲ್ ಅಂತ ಅನಿಸುತ್ತೆ. ಇಂಪಾರ್ಟೆಂಟ್, ನಾನು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋದಿಲ್ಲ, ಇಂಪಾರ್ಟೆಂಟೇ. ಅದು ಅತಿ ಆಸೆ ಒಳ್ಳೇದಲ್ಲ ಅಷ್ಟೇ. ಈ ಹಿಂದಿನ ಕಾಲದಲ್ಲಿ ಒಂದು ಗಾದೆಗಳು, ಅಂದರೆ ನಮ್ಮ ಹಿರಿಯರು ಮಾಡಿದ ಗಾದೆಗಳು ಒಂದಕ್ಕೊಂದು ಎಲ್ಲವೂ ಒಂದು ಎಷ್ಟೊಂದು ರೀಸನೇಬಲ್. ಅಂದರೆ ಅವರು ಅಂದರೆ ಮಾಡಿದ ಗಾದೆ ಅಲ್ಲ, ಫ್ಯಾಕ್ಟ್ ಅಂತಲ್ಲ, ಫ್ಯಾಕ್ಟ್ ಹೌದು. ಆದರೆ ಏನು ಗೊತ್ತಾ, ಅವರನ್ನು ಕಾಲಕ್ಕೊಂದೊಂದು ತಕ್ಕ ಒಂದು ಗಾದೆ ಇಟ್ಟು ಎಷ್ಟು ಮಹತ್ವ ಅಂದರೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಅವರೊಂದು ಅಂದರೆ ಗಾದೆ, ಎಲ್ಲವೂ ಗಾದೆಗಳಷ್ಟೇ. ಅತಿಯಾದರೆ ಅಮೃತ ಸವಿಷ ಅಂತ ಹೇಳಿ ಒಂದು ಮಾತಿದೆ. ಹಾಗೆ ನೀವು ಈಗ ಹೇಳಿದಾಗೆ ಹಣ ಜಾಸ್ತಿ ನಾವು ಆಸೆ ಪಡಬಾರ್ದು. ಅಂದರೆ ಜಾಸ್ತಿ ಆಸೆ ಪಟ್ಟರೆ ಇಂತಹದ್ದೇ ಒಂದು ಎಲ್ಲ ಕ್ರೈಮ್ಗಳಿಗೆಲ್ಲ ದಾರಿ ಮಾಡಿಕೊಡುತ್ತೆ ಅಂತ. ಸೊ ಇದನ್ನ ಪಾಸಿಟಿವ್ ವೇಯಲ್ಲಿ ತಗೊಳ್ಳಕ್ಕಾಗಲ್ವಾ? ಹೌದು, ಪಾಸಿಟಿವ್ ವೇಯಲ್ಲಿ ತಗೊಂಡು ಹೋಗ್ಬೋದಿತ್ತು. ಯಾಕಂದ್ರೆ ಒಂದು ಮನುಷ್ಯರಿಗೆ ಅಡ್ಜಸ್ಟ್ಮೆಂಟ್ ಅಂತ ಇರಬೇಕು. ದಿನಾಲು ಅಂದ್ರೆ ನಿಲ್ಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಹೆಣ್ಣು ಮಕ್ಕಳದು ನನಗೂ ಸೇರಿಸಿ ಹೇಳ್ತಾ ಇದೆ, ಮೂಡ್ ಸ್ವಿಂಗ್ಸ್ ಅಂತ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಹಣ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರ್ತದೆ, ಕೆಲವೊಮ್ಮೆ ಇಲ್ಲ ಅಂತ ಅನಿಸ್ತದೆ. ಬಟ್ ಆ ಒಂದು ಕೊಲೆ ಅಥವಾ ಯಾವುದೇ ಒಂದು ಆ ಸಿಚುವೇಶನ್ ಬರುವಾಗ ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹಣದ ವಿಷಯದಲ್ಲಿ ಅನಿಸುತ್ತೆ. ಈಗ ನೋಡಿ, ಆ ಹಣ ಅಂತ ಹಿಂದೆ ಹೋಗಿ ಈಗ ಅವರ ಜೀವವೇ ಇಲ್ಲ, ಆ ಥರ ಆಗಿದೆ. ಸೊ ಅಷ್ಟು ಮಟ್ಟಿಗೆ ಹಣ. ಅಂದ್ರೆ ನನ್ನ ಪ್ರಕಾರ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಥಿಂಕಿಂಗ್ ಯಾವ ರೀತಿ, ನಾನು ನಿಮ್ಗೆ ಕ್ವಶನ್ ಕೇಳಿದ್ದು ಅಂದ್ರೆ, ಇಲ್ಲಿ ಎಲ್ಲದಕ್ಕೂ ಕೊಲೆನೇ ಪರಿಹಾರನಾ ಅಂದ್ರೆ ಪಾಸಿಟಿವಿಟಿ ಅಂದ್ರೆ ಏನಂದ್ರೆ, ಒಂದು ವಿಷಯ ಇವಾಗ ನೋಡಿ,
ಇವಾಗ ಪಕ್ಷಿಕೆರೆಯಲ್ಲಿ ಅವರು ಕಾರ್ತಿಕ್ ಅವರು ಸತ್ರು, ಅಂದರೆ ಕೊಲೆ ಮಾಡಿ ಸತ್ರು. ಸೊ ನನಗೆ ಏನಂದರೆ, ನನ್ನ ಪ್ರಕಾರ ಇವಾಗ ಅವರಿಗೆ ಸಾವೇ ಒಂದು ಪರಿಹಾರನ? ಇಲ್ಲ, ತುಂಬಾ ವಯಸ್ಸಿತ್ತು. ತುಂಬಾ ವಯಸ್ಸಿತ್ತು, ಅಷ್ಟು ಪ್ರಾಯ ಕೂಡ ಆಗಿಲ್ಲ. ಹೌದು. ಅವರು ಫಾರಿನ್ ಅಲ್ಲಿ ಇದ್ರು ಅಂತಾನು ಒಂದು ಸ್ಟೇಟ್ಮೆಂಟ್ ಬಂತು, ಅವ್ರ ಅಪ್ಪ ಅಮ್ಮಂದು ಮತ್ತೆ ಮಾವಂದು ಬಂದು. ಸೊ ನಾನು ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಅವರ ವಿಷಯ ಅಂತಾನೆ ಅಲ್ಲ, ಎಲ್ಲದಕ್ಕೂ ಸಾವೇ ಪರಿಹಾರ ಅಂತ ಒಂದು ರೀತಿಯಲ್ಲಿ ಈ ನಮ್ಮ ಜಗತ್ತು ಪೋರ್ಟ್ರೇಟ್ ಆಗ್ತಾ ಇದೆ. ಅಂದ್ರೆ ಎಲ್ಲವನ್ನು ನಾವು ಸಾವೇ ಒಂದು ಪರಿಹಾರ ಅನ್ನೋ ರೀತಿಯಲ್ಲಿ ಎಲ್ಲದಕ್ಕೂ ಒಂದೊಂದು ಇನ್ಸಿಡೆಂಟ್ ಅಲ್ಲಿ, ಅಂದ್ರೆ ಒಂದೇ ಕೊಲೆ ಮಾಡೋದು ಅಥವಾ ಸೂಸೈಡ್ ಮಾಡ್ಕೊಳ್ಳೋದು ಅದೆಲ್ಲ ಪರಿಹಾರ ಅಲ್ಲ. ಮತ್ತು ಇನ್ನೊಂದು ನನಗೆ ತುಂಬಾ ಬೇಜಾರಾಗಿದ್ದು ಏನು ಅಂದ್ರೆ, ಎಷ್ಟೋ ಜನರು ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಜನರು ಮಕ್ಕಳಿಲ್ಲ ಅಂತ ಕೊರಗ್ತಾರೆ. ಅಂದ್ರೆ ಎಷ್ಟೋ ದೇವರಿಗೆ ಹರಕೆ, ಎಷ್ಟೋ ಮದ್ದುಗಳೆಲ್ಲ ಮಾಡ್ತಾರೆ. ಅಂದ್ರೆ ನೋಡಿ, ಈ ಒಂದು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮಕ್ಕಳು ಇದ್ದವರು ಕೆಲವರು ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿ ಪಕ್ಷಿಗೆರೆ ಇನ್ಸಿಡೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ಎಷ್ಟು ಸುಲಭ ಅಲ್ಲ ಅವರಿಗೆ. ಅಂದ್ರೆ ಮಗುವನ್ನು ಸಹ ಕೊಂದ್ರು, ಅಂದ್ರೆ ಈಗ ಹೆಂಡತಿಯನ್ನು ಕೊಂದ್ರು, ಹೌದು, ಮಗುವನ್ನು ಸಹ ಕೊಂದ್ರು. ಅವ್ರಿಗೆ ಕೈಯಾದ್ರು ಅಂದ್ರೆ ಮನಸ್ಸಾದ್ರೂ ಬಂತ ಅಂತ ನನ್ನ ಕ್ವಶನ್. ಅದು ಒಂದು ಪಕ್ಷಿಕೆರೆಯದ್ದು ಅವರು ಕೊಂದ್ಬಿಟ್ರು, ಅದು ಜೀವ ಹೋಯ್ತು. ಇನ್ನೊಂದೀಗ ಅಜ್ಜೆಕಾರಿದ ಇನ್ಸಿಡೆಂಟ್ ಅಲ್ಲಿ ನೋಡಿ, ಅವರು ಜೀವವಿದ್ರು ಆ ಮಕ್ಕಳು, ಅದು ಲೈಫ್ ಲಾಂಗ್ ಅವರಿಗೆ ರಿಗ್ರೆಟ್ ಅಂತ ಅನಿಸ್ತಾ ಇರ್ತದಲ್ವಾ. ಅವರು ಇದ್ರು ಇಲ್ಲದಾಗೆ ಆ ತರ ಒಂದು, ನನ್ನ ಅಮ್ಮ ಈ ತರ ಮಾಡಿದ್ದಲ್ಲ, ನನ್ನ ಅಪ್ಪ ಈ ತರ ಸತ್ತೋದ್ರಲ್ಲ ಅಂತ ಆ ಒಂದು ರಿಗ್ರೆಟ್ ಇಟ್ಕೊಂಡ್ರೆ ಇರ್ತಾರೆ ಅವರು ಅಂತ ಅನ್ಸುತ್ತೆ. ಅಲ್ಲ, ರಿಗ್ರೆಟ್ ಅನ್ನೋದಕ್ಕಿಂತನೂ ಅವರು ಅಂದ್ರೆ ದೊಡ್ಡವರಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಪರಿಸ್ಥಿತಿ ಅರ್ಥ ಆಗುತ್ತೆ. ಇದೇ ರೀತಿ ಮುಂದಿನ ಜನರೇಷನ್ ಸಹ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು, ಚೇಂಜ್ ಆಗುತ್ತೆ. ಅಂದ್ರೆ ನನ್ಗೇನಂದ್ರೆ, ಎಲ್ಲವನ್ನೂ ನಾವು ಎಷ್ಟು ಈಸಿಯಾಗಿ ಸಾವೇ ಒಂದು ಪರಿಹಾರ ಅನ್ನೋ ರೀತಿಯಲ್ಲಿ ನಾವು ತೋರಿಸ್ತೀವಲ್ಲ, ಅಂದ್ರೆ ತೋರಿಸ್ತೀವಂತಲ್ಲ, ಒಂದು ಜಗತ್ತು ಅಷ್ಟು ಮುಂದುವರೆದಿದೆ. ಅಂದ್ರೆ ಎಲ್ಲದಕ್ಕೂ ಸಾವು ಪರಿಹಾರ, ಎಲ್ಲದಕ್ಕೂ ಹೇಗೂ ನಾವು ಹ್ಯಾಂಡಲ್ ಮಾಡ್ಕೊಳ್ಬಹುದು. ಆತ್ಮಹತ್ಯೆನೇ ಪರಿಹಾರ. ಹೌದು, ಈಗ ನೋಡಿ ಎಷ್ಟೋ ಕಡೆ ಕೌನ್ಸಿಲಿಂಗ್ ಆ ತರ ಎಲ್ಲ ನಡೀತಾ ಇದೆ. ನೀವು ಮನಸ್ಸಿಗೆ ಏನಾದ್ರೂ ಆದ್ರೆ ಅಲ್ಲಿ ಆದ್ರೂ ಹೋಗಿ ಅಲ್ಲ, ನಿಮ್ಮ ಯಾರು ಕುಟುಂಬದವ್ರ ಹತ್ರಕ್ಕೆ ಶೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಅಂತ ಪೇ ಮಾಡ್ಕೊಂಡೇ ನೀವು ಏನಾದ್ರೂ ಪರಿಹಾರ ಹುಡುಕ್ಬೋದು. ಅವ್ರಿಗೆ ಒಂದು ಸ್ನೇಹಿತರು ಅಥವಾ ಒಂದು ಕಂಫರ್ಟ್ ಝೋನ್ ಅಂದ್ರೆ ಇವಾಗ ಫ್ಯಾಮಿಲಿಯಲ್ಲೂ ಕೆಲವು ಒಳ್ಳೆ ಅಂದ್ರೆ ಅವರೊಂದು ಅಪ್ಪ ಅಮ್ಮ ರೀತಿ ಅಥವಾ ತಂಗಿ ಅಣ್ಣನ ರೀತಿ ಇರಲ್ಲ, ಕೆಲವರು ಫ್ರೆಂಡ್ಸ್ ರೀತಿ ಇರ್ತಾರೆ. ಸೊ ನಾವು ಯಾವುದೇ ಒಂದು ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಕೂತ್ಕೊಂಡು ಒಂದು 10 ನಿಮಿಷ ಅವ್ರ ಹತ್ರ ಮಾತಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಇಲ್ಲದ ಪ್ರಾಬ್ಲಮೇ ಇಲ್ಲ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ, ಸೊಲ್ಯೂಷನ್ ಇಲ್ಲದ ಪ್ರಾಬ್ಲಮೇ ಇಲ್ಲ. ಕೆಲವರಿಗೆ ಅದು ಕಂಫರ್ಟ್ ಝೋನ್ ಇರಲ್ಲ ಅಷ್ಟೊಂದು, ಹಾಗೆ ಹೊರಗಡೆ ಆದ್ರೂ ಇರ್ಬೋದಲ್ಲ. ಎಲ್ಲರ ಫ್ಯಾಮಿಲಿ ಅಷ್ಟೊಂದು ಕ್ಲೋಸ್ ಆ ಥರ ಫ್ರೆಂಡ್ಸ್, ಬಟ್ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಅಲ್ಲಿ ಎಲ್ಲರೂ ಕ್ಲೋಸ್ ಆಗಿ ಇರ್ತಾರೆ. ಅಪ್ಪ ಅಮ್ಮ ಅಥವಾ ಅಣ್ಣ ತಂಗಿ ಅಂತ ಆ ಥರ ಇರಲ್ಲ, ಜಾಸ್ತಿ ಫ್ರೆಂಡ್ಸ್ ಥರನೇ ಇರ್ತಾರೆ. ಶೇರ್ ಮಾಡಿ ಅಂತ. ಹೌದು, ಶೇರ್ ಮಾಡಿಬಿಟ್ಟು ನಿಮ್ಮ ಲೈಫನ್ನು ದಯವಿಟ್ಟು, ಅಂದರೆ ದೇವರು ಕೊಟ್ಟಿದ್ದ ಜೀವವನ್ನು ದಯವಿಟ್ಟು ನೀವು ನಿಮ್ಮ ಕೈಯಾರೆ ತೆಗೆದುಕೊಳ್ಬೇಡಿ. ಅಂದರೆ ಇದು ಒಂದು ರೀತಿ ಪಾಪ. ಯಾಕಂದರೆ ನಮಗೆ ತುಂಬ ಅಂದರೆ ಒಂದು ಹೇಳ್ತೇವೆ, ನೀವು ಸಾಯೋಕ್ಕೂ ಮುಂಚೆ ಒಂದು 5 ನಿಮಿಷ 10 ನಿಮಿಷ ಆ ರೀತಿ ಅಂದರೆ ಕಣ್ಣಿಲ್ದವರು, ಕಾಲಿಲ್ದವರು ಅಥವಾ ಈ ಒಂದು ಅಂಗವಿಕಲರು ಅಂತ ಹೇಳ್ತೀವಲ್ಲ, ಅವರನ್ನು ಒಂದ್ಸರಿ ನೆನೆಸ್ಕೊಳ್ಳಿ. ಯಾಕಂದರೆ ಅವರಿಗೆ ನಮ್ಮ ಹಾಗೆ ಒಂದು ಇದೇ ಇರಲ್ಲ, ಫ್ರೀಡಮ್ ಇರಲ್ಲ. ನಮ್ಗೆ ಇವಾಗ ಮನಸ್ಸಾದ್ರೆ ನಾವು ಎಲ್ಲೂ ಬೇಕಾದರೂ ಹೋಗ್ಬೋದು, ಆದರೆ ಅವರಿಗೆ ಆ ಥರ ಅಲ್ಲ. ಸೊ ಅವರನ್ನು ಯೋಚನೆ ಮಾಡಿ. ಅದು ಬಿಟ್ಟು ನಾವು ಸಾಯೋದೇ ಒಂದು ಕಾಂಪಿಟೇಷನ್ ಶುರುವಾದಂಗಿದೆ. ಮತ್ತೆ ಇನ್ನೊಂದು, ಈಗ ನೀವು ಅದು ಕಣ್ಣಿಲ್ದವರು ಆ ಥರ ಎಲ್ಲ ಹೇಳಿದಾಗ ಒಂದು ನೆನಪಾಯ್ತು ನನಗೆ. ಅಲೋಶಿಯಸ್ನ ಒಬ್ರು ಲೆಕ್ಚರರ್ ತೀರಿ ಹೋದ್ರಲ್ಲ, ಪಾಪ ಅವರು ಅಂದ್ರೆ ಅನ್ಕೊಂಡೇ ಇರ್ಲಿಲ್ಲ, ಏನೋ ಒಂದು ಡಿಸೀಸ್ ಲೆಕ್ಚರರ್, ಅವರ ಇದು ಸ್ಪೀಚ್ ಏನೋ ತುಂಬಾ ಕಡೆ ಅವ್ರು ನೋಡಿ, ಅವರು ಅಂದ್ರೆ ತೀರೋದ್ ಮೂಲ ಎಷ್ಟು ಜನರಿಗೆ ಕಣ್ಣು ಆ ಥರ ನೋಡಿ, ಅಂತವರನ್ನೆಲ್ಲ ಅಂದ್ರೆ ಇಷ್ಟು ಸಣ್ಣ ವಯಸ್ಸು 23 years. ಕರೆಕ್ಟ್. ಅದು ಅಂದ್ರೆ ಎಲ್ರಿಗೂ ಬರಲ್ಲ. ಅದು ಅಂದ್ರೆ ಏನೋ ಅಂದ್ರೆ ನಾವು ಹೇಳ್ತೇವೆ ಅಂದ್ರೆ ಹೇಳೋಕೆ ಸುಲಭ. ಅದಂದ್ರೆ ಅದನ್ನ ಮಾಡಿ ತೋರಿಸಿದ್ರೆ ಮಾತ್ರ ನಮ್ಗೆ ನಾವೊಂದು ಮಾದರಿ ಆಗ್ತೇವೆ. ಯಾಕಂದ್ರೆ ನೋಡಿ, ಅವರಿಗೆ ಆ ದೇವರು ಒಂದು ಇದು ಕೊಟ್ಟಿದ್ದು. ಅಂದ್ರೆ ನೋಡಿ, 23 ವರ್ಷದಲ್ಲಿ ಅಷ್ಟು ಫೇಮಸ್ ಆದ್ರು ಅವರ ಸ್ಪೀಚಿಂದ. ಮತ್ತೆ ಅವರು ತೀರೋದ್ಮೇಲೂ ಅವರು ಅವರ ಅಂಗಾಂಗ ದಾನ ಮಾಡಿಬಿಟ್ಟು ಎಷ್ಟೋ ಜನರಿಗೆ ಬೆಳಕಾದ್ರು ಅವರು. ಸೊ ಈ ಥರ ಒಂದು ನಾವು ಕೇಳಿದಾಗ ನೋಡಿ, ನನಗೆ ಯಾವಾಗಲೂ ನಾನು ಇವಾಗ ರೋಲ್ ಮಾಡೆಲ್ ಆಗಿ ತಗೊಳ್ಳೋದು ಅಂದರೆ ಅಪ್ಪು ಬಾಸ್, ನಮ್ಮ ಪುನೀತ್ ಅವರು. ಅವ್ರಿಗೆ ನೋಡಿ, ಅವರು ಕಣ್ಣು ದಾನ ಮಾಡಿದ್ದಾರೆ.
ಸೊ ಅಂಥದನ್ನ ಒಂದು ನಾವು ಇದು ಮಾಡುವಾಗ ನಾವು ಸತ್ ಮೇಲೆ ನಮ್ಗೆ ಅದು ಏನು ಉಪಯೋಗ ಇಲ್ಲ. ಜೀವನ ಕರೆಕ್ಟ್ ಅದೇ ಹೆಂಗಾಗ್ತಾ ಇದೆ ಅಂದ್ರೆ ನಮ್ ನೋಡಿ ನಮ್ಮ ಲೈಫ್ ಎಲ್ರದ್ದು ನಮ್ದು ಅಲ್ಲ, ನನ್ನ ಮಿಸಸ್ ಅಂತ ಹೇಳ್ತಾ ಇಲ್ಲ, ಎಲ್ರದ್ದು ಲೈಫ್ ಹೇಗಾಗ್ತಾ ಇದೆ ಅಂದ್ರೆ ತುಂಬಾ ಬ್ಯುಸಿ ಆಗ್ತಾ ಇದೆ. ನೋಡಿ ಮುಂಚೆ ಎಲ್ಲ ಮೊಬೈಲ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಲ್ಲವೂ ಅಂದ್ರೆ ಏನೂ ಇರಲಿಲ್ಲ. ಅಂದ್ರೆ ಅವರಿಗೆ ಎಲ್ಲದಕ್ಕೂ ಟೈಮ್ ಇರ್ತಾ ಇತ್ತು. ನಮ್ಗೆ ನೆನಪಿದೆ, ನಾವು ಸಣ್ಣದಿರುವಾಗ ಎಲ್ಲ, ನಿಮ್ಗೂ ನೆನಪಿರ್ಬೇಕು. ಯಾಕೆಂದ್ರೆ ನನ್ನ ಅತ್ತೆ ಯಾವಾಗಲೂ ಈ ಮಾತನ್ನ ಹೇಳ್ತಾ ಇರ್ತಾರೆ. ನಮ್ಗೆ ಸಣ್ಣ ಮನೆ ಅಂದ್ರೆ ಅದು ಮುಂಚೆದ ಮನೆ, ಹಳೆ ಮನೆ ಇರುವಾಗ ಎಲ್ಲರೂ ನಮ್ಮ ಮನೆ ಹತ್ರ ಬಂದೆಲ್ಲ ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ನಮಗೂ ಹಾಗೇನೆ, ನಮ್ದು ಹಳ್ಳಿ ಕಡೆ. ಸೊ ಹೆಂಗಿತ್ತು ಅಂದ್ರೆ ಹಬ್ಬ ಬರಲಿ ಅಥವಾ ಏನೇ ಬರಲಿ, ಎಂಥದೂ ಇರಲಿ, ನಮ್ಗೆ ಒಂದು ಮನೆಯಲ್ಲಿ ಒಂದು ಮೀಟಿಂಗ್ ತರ, ಅಂದ್ರೆ ಒಂದು ಪಕ್ಕದ ಮನೆಯವರು ಬಂದು ಅವ್ರು ಮಾತಾಡ, ಅಂದ್ರೆ ಒಂದು ಒಳ್ಳೆ ವಿಷಯ ಆಗಿರೋ ಕೆಟ್ಟ ವಿಷಯ ಆಗಿರ್ಬೋದು, ಆದ್ರೆ ಮಾತಾಡ್ತಿದ್ವಿ. ಆದ್ರೆ ನಮ್ಗೆ ಏನಂದ್ರೆ ಇವಾಗ ಮಾತಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದೀವಿ ನಮ್ಮ ಲೈಫಲ್ಲಿ. ಹೆಂಗಂದ್ರೆ ಒಬ್ರಿಗೆ ಟೈಮ್ ಕೊಡೋಕ್ಕೂ ಆಗ್ತಾ ಇಲ್ಲ ನಮ್ಮ ಹತ್ರ. ಹೌದು, ಜನರ ಜೊತೆ ಬೆರೆಯೋದೆಲ್ಲ ತುಂಬಾನೇ ಕಡಿಮೆ ಆಗಿದೆ. ತುಂಬಾನೇ ಕಡಿಮೆ ಆಗಿದೆ. ಮತ್ತೆ ಫೋನಲ್ಲಿ ಅಂದ್ರೆ ಫೋನ್ ಒಂದು ಟೈಮ್ ಪಾಸಿಗೆ ಅಂತ ಯೂಸ್ ಮಾಡ್ತಿದ್ವಿ, ಅಂದ್ರೆ ಒಂದು ನಾವು ಕಾಲೇಜ್ ಲೈಫಲ್ಲಿ ಇರುವಾಗ ಆ ಥರ ಅಂತ. ಬಟ್ ಇವಾಗ ಫೋನೇ ಒಂದು ಪ್ರಪಂಚ ಆಗಿ ಹೋಗಿದೆ, ಅದರಲ್ಲೇ ಮುಳುಗಿರ್ತೇವೆ ನಾವು. ಇಲ್ಲ, ಬೇರೆಯವರಿಗೆ ಅಂತ ಹೇಳಿದ್ರೆ ನಾನು ಕೂಡ ಈಗ ಒಂದು ಕೆಲಸ ಆಯ್ತು ಅಥವಾ ಏನಾದ್ರೂ ಮಾತಾಡ್ಲಿಕ್ಕಾಯ್ತು, ಅದೇ ಮಾತಾಡೋಕ್ಕಿಂತ ಜಾಸ್ತಿ ಫೋನಲ್ಲೇ ಇರ್ತೇವೆ. ನಮ್ಮ ರೂಮ್ ಆಯ್ತು ಫೋನ್ ಆಯ್ತು ರೂಮ್ ಆಯ್ತು ಅಂತಾಯ್ತು, ಅಥವಾ ಟಿವಿ ಕೂಡ ಈಗ ಅಪರೂಪ ಆಗಿ ಹೋಗಿದೆ. ಈಗ 4 ಮಂದಿ ಕೂತ್ಕೊಂಡು ನೋಡೋದಕ್ಕಿಂತ ಈಗ ಫೋನಲ್ಲೇ ನಮ್ಮ ಚಾಯ್ಸ್ ನಮ್ದು ಅಂತ ಆ ಥರ ಆಗಿ ಹೋಗಿದೆ. ಯಾಕೆ ಗೊತ್ತಿಲ್ಲ, ಇವನ್ ನಮ್ಮ ನೇಚರ್ ಕೂಡ ಆ ಥರನೇ ಹೋಗಿದೆ. ಹೌದೌದು. ಇಲ್ಲ, ನಾವು ಅಂದ್ರೆ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಅಂದ್ರೆ ನಾವು ಅಷ್ಟು ಸಾಕ್ಷ್ಯಗಳು ಅಥವಾ ನಾವು ಮಾಡೋದಿಲ್ಲ ಅಂತ, ನಾವು ಮಾಡಿದ್ದನ್ನೇ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಸೊ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಇವಾಗ ನೋಡಿ ನಮ್ಮ ಲೈಫ್ ಈ ತರ ಆಗ್ತಾ ಇದೆ. ಸೊ ಮುಂದಿನ ಜನರ ಅಂದ್ರೆ ಮುಂದಿನ ಪೀಳಿಗೆಗಳನ್ನು ನಾವು ಈ ತರ ಕೊಂಡೋಗಿ ಬೇಡ ಅಂತ ನನ್ನೊಂದು ಇದು ಕನ್ಸರ್ನ್ ನಾನು ಆಕ್ಚುಲಿ. ಇವಾಗ ನಾನು ತುಂಬಾ ಕಡೆ ನೋಡಿದ್ದೇನೆ, ನಾನು ತುಂಬಾ ಮಕ್ಕಳನ್ನು ನೋಡಿದ್ದೇನೆ, ಹುಟ್ಟಿದಾಗ್ಲೇ ಅವರು ಮೊಬೈಲನ್ನ ಇಟ್ಕೊಂಡು ಹುಟ್ಟಿದಾಗ ಮಾಡ್ತಾರೆ. ಅಂದ್ರೆ ನಾನು ಇದನ್ನು ಕಂಪ್ಲೇಂಟ್ ರೀತಿ ಹೇಳ್ತಾ ಇಲ್ಲ, ಅಂದ್ರೆ ಈಗಿನ ಒಂದು ಜನರೇಷನ್ ಆ ರೀತಿ ಆಗ್ತಾ ಇದೆ. ಸಣ್ಣ ಮಗು ಅವರಿಗೆ ಮೊಬೈಲ್ ಲಾಕ್ ತೆಗೆದ್ಬಿಟ್ಟು ಎಲ್ಲವೂ ಗೊತ್ತಿದೆ. ಅಂದ್ರೆ ಇದು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ, ಇವಾಗ ನೋಡಿ ಅಪ್ಪ ಅಮ್ಮ ಹೌದು ಅವರು ಬ್ಯುಸಿ ಇರ್ತಾರೆ, ಅಂದ್ರೆ 24 hours ಮುಂಚಿನಾಗೆ ಮಕ್ಕಳನ್ನೇ ಇದು ಮಾಡಕ್ ಆಗಲ್ಲ. ಸ್ವಲ್ಪ ಅವರಿಗೆ ಒಂದು ಟೈಮ್ ಬೇಕಾಗಿರುತ್ತೆ, ಅದು ಏನಾದರೂ ಇರುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಮೊಬೈಲಲ್ಲಿ ಗೇಮ್ಸು ಅಥವಾ ಏನಾದರೂ ಒಂದು ಹಾಕಿಕೊಡ್ತಾರೆ. ಆದರೆ ಅದು ಎಲ್ಲಿ ತನಕ ಒಂದು ಹೋಗ್ತಾ ಇದೆ ಅಂದರೆ, ಮುಂಚೆ ನಮಗೆ ನೆನಪಿದೆ, ಮುಂಚೆ ನಾವು ಸಣ್ಣ ಮಕ್ಕಳಿಗೆಲ್ಲ ಏನು ಗೊತ್ತಾ, ಬ್ಯಾಟ್ ಬಾಲು ಅಂದರೆ ಕ್ರಿಕೆಟ್ಗೆ ಬ್ಯಾಟ್ ಬಾಲು ಅಥವಾ ಒಂದು ಗೇಮಿಂಗ್ ಅಂತಾರೆ ಎಲ್ಲ ಬರುತ್ತೆ. ಅಂದರೆ ಈ ಸಣ್ಣದೆಲ್ಲ ಐಟಮ್ಸ್ ಎಲ್ಲ ನಾವು ಹೊರಗಡೆ ಹೋಗಿ ಎಲ್ಲ ಆಟ ಆಡ್ತಾ ಇದ್ವಿ. ಅಂದರೆ ಹೊರಗಡೆ ಅಂದರೆ ಹೆಂಗಿತ್ತು ಅಂದರೆ, ನಮಗೆ ಒಂದು ಅಕ್ಕದ ಮನೆಯವರೆಲ್ಲ ಮಕ್ಕಳೆಲ್ಲ ಒಟ್ಟು ಸೇರ್ತಾ ಇದ್ವಿ. ಇವಾಗ ಏನಂದರೆ ಇವಾಗ ಮಕ್ಕಳು ಇದ್ದಾರೆ, ಆದರೆ ಮನೆ ಹೊರಗಡೆ ಹೋಗ್ತಾ ಇಲ್ಲ, ಮನೆ ಒಳಗಡೆನೇ ಆಟ ಆಡ್ತಾ ಇದ್ದಾರೆ. ಅಂದರೆ ಆ ಒಂದು ಫ್ರೆಂಡ್ಶಿಪ್ ಬಾಂಡ್ ಅದು ಸಣ್ಣದಿರುವಾಗ ಸ್ಟಾರ್ಟ್ ಆಗುತ್ತಲ್ವ, ಅದು ಇಲ್ಲ ಇವಾಗ ಏನ್ ಗೊತ್ತಾ, ನಮ್ಗೆ ಫೋನಲ್ಲಿ ಅಷ್ಟೊಂದು ಗೊತ್ತಿರೋದಂತ ವಿಷಯ ಆ ಸಣ್ಣ ಮಕ್ಕಳಿಗೆ ನೋಡಿ. ನಾವು ನಮ್ಮ ಜನರೇಷನ್ ಹೇಗಿತ್ತು ಅಂದ್ರೆ, ಸ್ಮಾರ್ಟ್ ಫೋನ್ ಎಲ್ಲ ನಾವು ಸ್ವಲ್ಪ ಒಂದು ಮೆಚುರಿಟಿ ಬಂದ್ಮೇಲೆ ಬಂದದ್ದು ಸ್ಮಾರ್ಟ್ ಫೋನ್ಸ್ ಎಲ್ಲ. ಸೊ ನಮ್ಮ ಪೇರೆಂಟ್ಸ್ಗೆ ನಾವೇ ಹೇಳಿಕೊಟ್ಟದ್ದು, ಅದರಲ್ಲೇನು ಹೇಳಿಕ್ಕಿಲ್ಲ, ಅಂದ್ರೆ ನಾವೇ ಹೇಳಿಕೊಟ್ಟದ್ದು. ನಮ್ಗೆ ಸ್ವಲ್ಪ ಓದ್ಲಿಕ್ಕೆ ಬರ್ತದೆ ಅಥವಾ ಏನಾದ್ರೂ ಹುಡುಕಿಕೊಂಡು ಮಾಡುವಷ್ಟು ನಮ್ಗೆ ಕೆಪಾಬಿಲಿಟಿ ಇದೆ ಅಂತ ನಾವು ಹೇಳ್ತೇವೆ. ಬಟ್ ಇವಾಗ ಹೇಗಾಗಿದೆ ಅಂದ್ರೆ, ನಮ್ಮ ಜನರೇಷನ್ ಅವರಿಗೆ ಗೊತ್ತಿದೆ ಆಲ್ಮೋಸ್ಟ್, ಬಟ್ ನಮ್ಮಕ್ಕಿಂತ ಡಬಲ್ ಟ್ರಿಬಲ್ ಸಣ್ಣ ಮಕ್ಕಳಿಗೆ ಗೊತ್ತಿದೆ, ನಮ್ಗೆ ಗೊತ್ತಿರೋದಂತ ವಿಷಯ ಕೂಡ. ಸ್ಮಾರ್ಟ್ ಫೋನ್ ವಿಷಯ ನೀವು ಹೇಳಿದಾಗ ನನಗೊಂದು ಇನ್ಸಿಡೆಂಟ್ ನೆನಪಾಯಿತು. ಈ ಇನ್ಸಿಡೆಂಟ್ ಎಷ್ಟು ಫನ್ನಿ ಆಗಿದೆ ಅಂದರೆ, ನೋಕಿಯಾದು 6030 ಫೋನ್ ನೋಡಿರ್ಬೋದು ನೀವೆಲ್ಲರೂ, ಇಲ್ಲಾಂದರೆ ಗೂಗಲಲ್ಲಿ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ನನಗೆ ತಂದೆಯವರು ಅಂದರೆ ನನ್ನ ತಂದೆಯವರು ಫಾರಿನಲ್ಲಿ ಇದ್ರು, ಆಗ ಅವ್ರು ಕಳಿಸಿದ್ರು ಫೋನ್ ಅದನ್ನು ನನಗೆ. ಸೊ ನಾನು ಆ ಫೋನಿಗೆ ಅವಾಗಷ್ಟೇ ಚೈನಾ ಫೋನ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಗ್ತಾ ಇತ್ತು. ಚೈನಾದು ಕ್ಯಾಮರಾ ಆಗಿರ್ಬೋದು, ಚೈನಾದು ಸ್ಪೀಕರ್ ಆಗಿರ್ಬೋದು, ಚೈನಾ ಸ್ಪೀಕರ್ ಅಂತ ಅಂದರೆ ಚೈನಾ ಮೊಬೈಲ್ಸ್ ಅಂತ. ಸೊ ನಾನು ಆ ಮೊಬೈಲ್ 6030 ಮೊಬೈಲ್ಗೆ, ಅದು ನಾರ್ಮಲ್ ಹ್ಯಾಂಡ್ಸೆಟ್ ಆಗಿತ್ತು ನೋಕಿಯಾದು. ಸೊ ಅದಕ್ಕೆ ನಾನು ಕ್ಯಾಮರಾ ಹಾಕಬೇಕು ಅಂದರೆ ನನಗೆ ಗೊತ್ತಿಲ್ಲ ಆವಾಗ ಅದು ಕ್ಯಾಮರಾ ಅನ್ನೋದು ಇನ್ಬಿಲ್ಟ್ ಬರುತ್ತೆ, ಅದು ನನಗೆ ಕ್ಯಾಮರಾ ಹಾಕಬೇಕು ಅಂತ ಎಲ್ಲ ಅಂಗಡಿಗೆ ಹೋಗ್ತಾ ಇದ್ದೆ. ನನಗೆ ಅಂದರೆ ಅದು ಇವಾಗ ಫನ್ನಿ ಇನ್ಸಿಡೆಂಟ್ ಅಂದರೆ ಅಂಗಡಿಯವರು ಅಂದರೆ ನನಗೆ ಅದನ್ನು ಫನ್ನಿಯಾಗಿ ತಗೊಳ್ತಾ ಇದ್ದಾರೆ. ನನಗೆ ಪರಿಚಯದವ್ರ ಅಂಗಡಿ ಆಗಿರೋದು. ಅಂದರೆ ನನಗೇನು ಗೊತ್ತಾ, ನಾನು ಎಲ್ಲೋ ಅಪರಿಚಿತರ ಅಂಗಡಿ ಅಂದರೆ ಅವುಗಳು ಮೊಬೈಲ್ ಅಂಗಡಿ ಎಷ್ಟು ಒಂದು 4-5
ಅಷ್ಟೇ. ಇವಾಗ ಅಲ್ಲಲ್ಲಿ ಮೊಬೈಲ್ ಅಂಗಡಿ. ಸೊ ನಾನು ಹೆಂಗಾದ್ರೆ ಅವರ ಪರಿಚಯ ಇತ್ತು ನನಗೆ. ಆವಾಗ ನಾನಂದ್ರೆ ಇದರಲ್ಲಿ ನಾನು ಅಷ್ಟು ಮುಂದುವರಿರಲಿಲ್ಲ. ಅದು ನಮ್ದೊಂದು ಫ್ರೆಂಡ್ ಸರ್ಕಲ್ ಇತ್ತು. ನಾನು ಅವ್ರ ಹತ್ರ ಹೋಗಿ ಕೇಳೋದು, ಇದಕ್ಕೊಂದು ಕ್ಯಾಮರಾ ಹಾಕಿ ಕೊಡಿ, ಇದಕ್ಕೊಂದು ಕ್ಯಾಮರಾ ಹಾಕಿ ಕೊಡಿ ಅಂತ. ಅಂದರೆ ಅಷ್ಟು ಒಂದು ಇದು. ಆದರೆ ಇವಾಗ ನನ್ಗೆ ಅನಿಸಿದ ಒಂದು ಪ್ರಕಾರ ನಾನೊಂದು 6ನೇನೋ 7ನೇ 8ನೇ ಇರ್ಬೋದು ಮೇ ಬಿ. ಇವಾಗ ಒಂದು 2ನೇ 3ನೇ ಕ್ಲಾಸ್ನಲ್ಲಿ ಹುಡುಗರೇ ಗೊತ್ತಿದೆ, ಅಂದ್ರೆ ಮಕ್ಕಳಿಗೆ ಗೊತ್ತಿದೆ. 2ನೇ 3ನೇ ಅದಕ್ಕಿಂತ ಸಣ್ಣ ಸ್ಕೂಲಿಗೆ ಹೋಗಲ್ಲ, ಅಷ್ಟು ಸಣ್ಣ ಮಕ್ಕಳಿಗೆ ಫೋನ್ ಕೊಡ್ತಾರೆ. ಅಲ್ಲ, ನಾನು ಯಾವ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ ಆವಾಗಿನ ಅಂದ್ರೆ ಆ ಜನರೇಷನ್ ಮುಗ್ಧತೆ ಇವಾಗಿನ ಹುಡುಗರಿಗಿಲ್ಲ, ಅಂದ್ರೆ ಇವ್ರಿಗೆ ಮಕ್ಕಳಿಗೆ ಇಲ್ಲ ಅಂತ. ಮತ್ತೆ ಏನ್ ಗೊತ್ತುಂಟ, ನಾನು ಅಂದ್ರೆ ನನ್ನ ಕಸಿನ್ ಮಗುವಿಗೆ ನಾನೊಂದು 9th 10th ಇದ್ನ ಅಂತ, 8th 9th 10th ಆ ಥರ ಹೈಸ್ಕೂಲ್ನಲ್ಲಿ ಇದ್ದೆ. ಅವಾಗ ಅವನು ಹುಟ್ಟಿದಷ್ಟೇ ಅಲ್ಲ, ಅವರಿಗೆ ಅವರ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಹಾಗೆ ಅವನಿಗೆ ನಾನು ಊಟ ಮಾಡಿಸ್ತಿದ್ದೆ, ಒಂದೇ ಟಿವಿ ನೋಡ್ಕೊಂಡು. ಇಲ್ಲಾಂದ್ರೆ ಜಾಸ್ತಿ ನಾನು ಅಲ್ಲಿ ಇದು ಪೇರಳೆ ಮರ ನೋಡು, ಅದು ನೋಡಿ ಇದು ನೋಡಿ, ಚಂದಮಾಮ ಬರ್ತದೆ ನೋಡು, ಆ ತರನೇ ನಾನು ಊಟ ಮಾಡಿಸ್ತಿದ್ದೆ. ಇವಾಗ್ಲೂ ಕೂಡ ಅವರ ಅಜ್ಜಿ ಹೇಳ್ತಾ ಇರ್ತಾರೆ ಹೀಗೆ ಊಟ ಮಾಡಿಸ್ತಿದ್ಲು ಅಂತ. ಅಂದ್ರೆ ಅವನಿಗೆ ಸ್ವಲ್ಪ ಫೋನ್ ಇದೆಲ್ಲ ಅಡಿಕ್ಷನ್ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಆ ತರ ಮಾಡ್ತಿದ್ರು. ಟಿವಿ ಎಲ್ಲ ಅಷ್ಟೊಂದು ಬೇಡ ಅಂತ. ಇವನ್ ನಾನು ಕೂಡ ಟಿವಿ ನೋಡ್ತಿದ್ರೆ ಅದನ್ನು ಆಫ್ ಮಾಡಿ ನಾನು ಹೋಗಿ ಊಟ ಮಾಡಿಸಿ ಬರ್ತಾ ಇದ್ದೆ ಹೊರಗಡೆ ಹೋಗಿ. ಹೌದು, ಅಂದ್ರೆ ಅದು ಜನರೇಷನ್ ಇದೆಯಲ್ಲ, ಇನ್ನು ಬರಲ್ಲ ಅದು. ಅದೇ ಕೆಲವೊಮ್ಮೆ ನಾನು ಕೂತ್ಕೊಂಡು ಅಂದ್ರೆ ಮಕ್ಕಳಿಗೆ ಊಟ ಕೊಡುವಾಗ ಮೊಬೈಲ್ ಎಲ್ಲ ಕೊಡುವಾಗ ನಾನು ಎನಿಸೋದು, ಈ ತರ ಆಗಿದಲ್ಲ, ಈ ತರ ಅಂದ್ರೆ ಫೋನ್ ಕೊಟ್ಬಿಟ್ಟು ಊಟ ಮಾಡಿಸ್ತಿದ್ದಾರಲ್ಲ, ಆ ಸಿಚುವೇಶನ್ ಬಂದಿದೆ ಅಲ್ಲ. ಅಲ್ಲ, ಅದು ಕೂಡ ಹೇಳೋದು ಇವಾಗ ಆ ತರ ಮರ ಎಲ್ಲ ಎಲ್ಲಿದೆ. ಅಲ್ಲ, ಮರ ಅಂತ ಅಲ್ಲ, ಇವಾಗ ಏನ್ ಗೊತ್ತಾ, ಇವಾಗ ನೋಡಿ, ನಾನು ಆ ಮರದ ವಿಷಯದಲ್ಲಿ, ನನಗೆ ಪ್ರಕೃತಿ ವಿಷಯದಲ್ಲಿ ನಾನು ಸ್ಟೇಟಸ್ ಎಲ್ಲ ಹಾಕ್ತಾ ಇರ್ತೇನೆ, ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಸೊ ನನಗೆ ಆ ವಿಷಯದಲ್ಲಿ ತುಂಬ ಮಾತಾಡಲಿಕ್ಕಿದೆ, ತುಂಬ ಮಾತಾಡಲಿಕ್ಕಿದೆ. ಅದರ ಬಗ್ಗೆ ಒಂದು ವಿಡಿಯೋ ಬೇರೆನೇ ಮಾಡ್ತೇನೆ. ಅದ್ರ ಒಂದು ಸಣ್ಣದಾಗಿ ಹೇಳ್ತೀನಿ. ಇವಾಗ ದೇವರು ಕೊಟ್ಟ ಮರ ಅಂದರೆ ನಮಗೆ ಪ್ರಕೃತಿ ನಾವು ಸೃಷ್ಟಿ ಮಾಡಿದ್ದಲ್ಲ. ಆ್ಯಕ್ಚುಲಿ ದೇವರು ಸೃಷ್ಟಿ ಮಾಡಿದ ಮರಗಿಡಗಳಲ್ಲಿ ನಾವಂದ್ರೆ ಎಷ್ಟು ಸುಲಭವಾಗಿ ಅದನ್ನು ನಾಶ ಮಾಡ್ತಾ ಇದ್ದೇವೆ ಅಂದರೆ ನಮ್ಗೆ ಇವಾಗ ಗೊತ್ತಾಗ್ತಾ ಇಲ್ಲ. ನಮ್ಮ ಮಕ್ಕಳ ಅಂದರೆ ಒಂದು 2-3 ಜನರೇಷನ್ ನಂತರಕ್ಕೆ ಏನೂ ಇಲ್ಲ, ಅಂದರೆ ಖಾಲಿ ಮರುಭೂಮಿನೇ ಉಳಿಯುತ್ತೋ ಏನೋ ಅನ್ನೋ ನನಗೆ. ಮಾಸ್ಕ್ ಹಾಕೊಂಡೆ ಓಡಾಡಬೇಕು. ಹೌದು, ಶೂರ್ 100% ಸ್ಟಾರ್ಟ್ ಆಗಿದೆ ಕೆಲವೊಂದು ಕಡೆ 100%. ಅಂದ್ರೆ ಏನು ಗೊತ್ತಾ, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಹೋರಾಟನೂ ಮಾಡ್ತಾ ಇಲ್ಲ. ಹೋರಾಟ ಮಾಡಿದವರು ಒಂದೆರಡು ದಿವಸ ಹೋರಾಟ ಮಾಡ್ತಾರೆ, ಆಮೇಲೆ ಏನು ಸುದ್ದಿ ಇರಲ್ಲ. ಸೊ ಇದ್ರ ಬಗ್ಗೆ ನಾನೊಂದು ಮುಂದಿನ ದಿವಸಗಳಲ್ಲಿ ಏನ್ ಗೊತ್ತಾ, ಅದಕ್ಕೊಂದು ಸಪೋರ್ಟ್ ಅಂತ ಬೇಕು, ಒಂದು ರೆಸ್ಪಾನ್ಸ್ ಅಂತ ಬರಬೇಕು. ಆ ತರ ಅಂದ್ರೆ ಒಂದು ಕೂಡ ಒಂದು ಆನ್ಸರೇ ಬರದಿದ್ರೆ ಹೇಗೆ? ಕರೆಕ್ಟ್. ಸೊ ನೋಡೋಣ, ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡೋಣ. ಖಾಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಕೃತಿ ವಿಷಯ ಅಂದ್ರೆ ಒಂದು ನೇಚರ್ ಬಗ್ಗೆ ಒಂದು ಮಾಡೋಣ. ಸೊ ಇವಾಗ ನಾವು ಕಮ್ಮಿ ಅಂದರೆ ಮಿಜರ್ ಹತ್ರ ಬಂದ್ವಿ. ಸೊ ಫಸ್ಟು ಈ ರೋಡಲ್ಲಿ ನೀವು ಬಂದಿರಲಿಕ್ಕಿಲ್ಲ ಅಲ್ವಾ? ಫಸ್ಟು ನೀವು ಆ ಕಡೆಯಿಂದಾನೆ ಬರ್ತಾ ಇದ್ದೀರಿ. ಸೊ ಈ ರೋಡ್ ನಿಮಗೆ ಫಸ್ಟ್ ನೋಡಿದ್ದಕ್ಕಿಂತನೂ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅಂದರೆ ಸಿಂಗಲ್ ರೋಡಿಂದ ಡಬಲ್ ರೋಡ್ ಆಗ್ತಾ ಇದೆ. ಡಬಲ್ ಅಂದರೆ ಇವಾಗ ಇದು 2 ವೇ ಹೋಗೋಕ್ಕೆ 2 ವೇ ಬರೋಕೆ ಆಗ್ತಾ ಇದೆ. ಸೊ ಹೆಂಗಾಗ್ತಾ ಇದೆ, ಹೆಂಗ್ ಕಾಣ್ತಾ ಇದೆ ಇವಾಗ ರೋಡು? ನಾನು ಸ್ವಲ್ಪ ರೋಡ್ ಅಂದ್ರೆ ಎಲ್ಲರಿಗೂ ಗರ್ಲ್ಸ್ ರಿಲೇಟ್ ಆಗುತ್ತೆ ಅನ್ಸುತ್ತೆ. ಬಾಯ್ಸ್ಗಿಂತ ಗರ್ಲ್ಸ್ಗೆ ಸ್ವಲ್ಪ ವೇ ಎಲ್ಲ ತೋರಿಸೋದೆಲ್ಲ ತುಂಬಾ ಕನ್ಫ್ಯೂಷನ್, ಲೆಫ್ಟ್ ರೈಟ್ ಆ ಥರ ಎಲ್ಲ ಹೇಳೋದು. ಬಟ್ ನನಗೆ ಅನಿಸ್ತಾನೆ ಇಲ್ಲ ಈ ರೋಡ್ ನಲ್ಲಿ ಒಮ್ಮೆ ಆದ್ರೂ ನಾನು ಬಂದಿದ್ದೇನಂತ. ಫುಲ್ ಚೇಂಜ್. ಇದು ವಾರಕ್ಕೊಂದ್ಸರಿ ರೋಡ್ ಚೇಂಜ್ ಆಗ್ತಿಲ್ಲ. ಈಗ ಬಂದ್ರು, ಈಗ ನೆಕ್ಸ್ಟ್ ವೀಕ್ ಬಂದ್ರು ನನ್ಗೆ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ ಆಗ್ತಿದೆ. ಇದರಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ ಇದೆ. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಮದುವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನ್ಸುತ್ತೆ, ನಾನು ಮತ್ತೆ ಇವಳು ಮತ್ತು ನಮ್ಮ ಎಲ್ಲ ಮಂಗಳೂರು ಬಂದಿದ್ವಿ. ಸೊ ಮ್ಯಾಪ್ ಹಾಕಿದ್ವಿ. ಓಕೆ, ಇಲ್ಲಿ ಮ್ಯಾಪ್ ಅಲ್ಲಿ ರೈಟ್ ಅಂತ ತೋರಿಸ್ತಾ ಇದೆ, ಇವರು ಕೈಯಲ್ಲಿ ರೈಟ್ ಅಂತ ಹೇಳ್ತಾರೆ, ಲೆಫ್ಟ್ ಕೈಯೇ ತೋರಿಸ್ಬಿಟ್ಟು. ಸೊ ಏನಂದ್ರೆ ಇದೊಂದು ಫನಿ ಇನ್ಸಿಡೆಂಟ್. ಅಂದ್ರೆ ಎಲ್ಲರೂ ರಿಲೇಟ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ. ಆದ್ರೆ ನೀವು ಅದಕ್ಕಿಂತ ಇನ್ನೊಂದೇನ್ ಗೊತ್ತಾ, ನಾನು ಸರ್ಕಲ್ ಎಲ್ಲ ಇದ್ರೆ ಅಥವಾ ಈ ತರ ರೋಡ್ ಟರ್ನ್ ಎಲ್ಲ ಇದ್ರೆ ಹೀಗೆ ಹೋಗಿ ಅಂತ ಹೇಳುದು. ಹೌದು, ಅಂದ್ರೆ ಅದು ರೈಟ್ ಲೆಫ್ಟ್ ಅಂತ ಹೇಳಲ್ಲ, ಅದು ಸಡನ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇವಾಗ ನನ್ಗೆ ಸ್ವಲ್ಪ ಇವರಿಗಿಂತ ಮಂಗಳೂರು ಸ್ವಲ್ಪ ಗೊತ್ತಿದೆ, ಅಷ್ಟು ಗೊತ್ತಿಲ್ಲ ಒಳಗೊಳಗೆ. ಬಟ್ ಹೀಗೆ
ನಾನು ಆಗ್ನೆಸ್ ಅಲ್ಲಿ ಕಲ್ತದಲ್ಲ, ಹಾಗೆ ಸ್ವಲ್ಪ ಗೊತ್ತುಂಟು ನನಗೆ. ಹಾಗೆ ಸ್ವಲ್ಪ ನಾನು ಹೇಳ್ತಾ ಇರ್ತೇನೆ ಈ ತರ ಇಲ್ಲೆಲ್ಲ ಶಾರ್ಟ್ ಕಟ್ ಇದೆ ಅಂತ, ಬಟ್ ನಂಗೆ ಹೇಳೋಕೆ ಬರಲ್ಲ ಎಲ್ಲಿಂದ ಹೋಗ್ಬೇಕು ಅಂತ. ಅಲ್ಲಿ ಹೀಗೆ ಹೋದ್ರೆ ಆಯ್ತು ಅಂತ. ಬಟ್ ನನ್ಗೆ ಅಲ್ಲಿಂದ ಕಾರ್ ಹೋಗ್ತದ ಅಂದ್ರೆ ಕೆಲವೊಮ್ಮೆ ಒನ್ ವೇ ಇರುತ್ತೆ, ಆ ತರ ಎಲ್ಲ ಇರುತ್ತಲ್ಲ. ಸೊ ನಂಗೆ ಗೊತ್ತಿಲ್ಲ, ನಾನು ಒಟ್ಟಾರೆ ಹೇಳ್ತಾ ಇರ್ತೇನೆ ನನ್ಗೆ ಹೀಗೆ ಹೋದ್ರೆ ಹೀಗೆ ತಿರುಗಿಸುದು ಅಂತ. ಅಲ್ಲಿ ತಿರುಗಿಸ್ಲಿಕ್ಕೆ ಅಂದ್ರೆ ಸ್ಪೇಸ್ ಇರ್ತದೆ ಎಲ್ಲ ತಲೆಯಲ್ಲೇ ಇರಲ್ಲ. ಹೆಣ್ಮಗು ಸೊ ಇದು ಯಾವ ಅಂದ್ರೆ ಎಲ್ಲವೂ ಕೆಲವೊಂದು ಫನ್ನಿ ಆಗಿ ತಗೊಳ್ಳಿ ದಯವಿಟ್ಟು. ಅಂದ್ರೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇವೆ, ನಾವು ನಮ್ಗೆ ಅನಿಸಿದ್ದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇವೆ. ಸೊ ಇದೊಂದು ಫನ್ನಿ ಇನ್ಸಿಡೆಂಟ್. ಓಕೆ, ನಾವು ಫೈನಲಿ ತಲುಪಿದ್ವಿ ಮಂಗಳೂರಿಗೆ. ನನ್ನ ತಂದೆ ತಾಯಿಯನ್ನು ಪಿಕ್ ಮಾಡಿದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಗೆ ಅಲ್ಲಿ ಒಂದು ವಿಡಿಯೋ ಮಾಡಬೇಕಿತ್ತು, ಆದರೆ ಅವರು ಅಲ್ಲಿ ನಿಂತ ಜಾಗ ಅಂದ್ರೆ ಸ್ವಲ್ಪ ಹಂಪನಘಟ್ಟೆ ಸ್ವಲ್ಪ ಟ್ರಾಫಿಕ್ ಇತ್ತು. ಗೊತ್ತಿದೆ ಅಲ್ಲ, ಸ್ವಲ್ಪ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಇರ್ತದೆ, ಹಾಗೆ ಸ್ವಲ್ಪ ಜಟ್ಪಟ್ ಅಂತ ಇತ್ತು. ಮತ್ತೆ ಪೊಲೀಸ್ ಕಾಣೋದೇ ಇಲ್ಲ ಅಪ್ಪ. ಹಾಯ್. ಸೊ ಇವ್ರದ್ದು ಪರಿಚಯ ನಿಮ್ಗೆ ಆಲ್ರೆಡಿ ಇದೆ. ಹೌದು, ನಮ್ಮ ಜಟಕ ಬಂಡಿ ಜೋಡಿ. ಸೊ ಮಂಗಳೂರಿಗೆ ಬಂದ್ವಿ. ನಮ್ಮ ಅತ್ತೆ ಕಾಣ್ತಾನೆ ಇಲ್ವಾ? ಇಲ್ಲ. ಇವಾಗ ನಾವೀಗ ನಂತರ ತಲುಪಿದ್ವಿ. ಇವಾಗ ಲಿಕರ್ನ ಕಟ್ಟೆಗೆ ಹೋಗ್ಲಿಕ್ಕೆ, ಸ್ವಲ್ಪ ಅಲ್ಲೊಂದು ಪ್ಲೇಸ್ ವಿಸಿಟ್ ಮಾಡಿ ಆಮೇಲೆ ಮನೆಗೆ ಹೋಗುವ ಅಂತ. ಸೊ ನಾವು ಮಂಗಳೂರಿಗೆ ಬಂದರೆ ಇಲ್ಲೊಂದು ಬರ್ತಾ ಇರ್ತೇವೆ ಬೇಕರ್ನಗಟ್ಟೆಗೆ. ಸೊ ಬೇಕರ್ನಗಟ್ಟೆ ಚರ್ಚ್ ಅಂದರೆ ನಮಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇಲ್ಲಿ. ಸೊ ಸಣ್ಣ ಗ್ಯಾಪ್, ನಾವು ಬೇಕರ್ನಗಟ್ಟೆ ಚರ್ಚಿಗೆ ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ. ಇನ್ಫೆಂಟ್ ಜೀಸಸ್ ಅಂದರೆ ಎಲ್ಲರಿಗೂ ಪ್ರೀತಿ. ಅಂದರೆ ಇಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯವರು ಬರ್ತಾ ಇರ್ತಾರೆ. ತುಂಬ ಜನಸಂಖ್ಯೆ ಇದೆ. ಕಾರ್ಕಳದಲ್ಲಿ ಹೇಗೆ ಹತ್ತೂರಿದೆ ಹಾಗೆ ಇಲ್ಲಿ ಮಂಗಳೂರಿನಲ್ಲಿ ಇನ್ಫೆಂಟ್ ಜೀಸಸ್ ಶ್ರೈನ್ ಇದು. ಸೊ ತುಂಬ ಭಕ್ತಾದಿಗಳು ಇಲ್ಲಿ ಅಂತಲ್ಲ, ಎಲ್ಲ ದೇಶ ವಿದೇಶದಲ್ಲಿ ಕೂಡ ಭಕ್ತಾದಿಗಳಿದ್ದಾರೆ. ಸೊ ಸಣ್ಣ ಪ್ರಾರ್ಥನೆ ಆಗಿಬಿಟ್ಟು ಮತ್ತೆ ಸಿಗ್ತೇವೆ. ಟೇಕ್ ಕೇರ್, ಬಾಯ್. ಸೊ ಫೈನಲಿ ನಾವು ಚರ್ಚಿಗೆ ಬಂದಿದ್ದೇವೆ. ಸೊ ಅಲ್ಲಿ ಅತ್ತೆ ಮಾವ ಇಲ್ಲಿ ಅವ್ರು ಆ್ಯಕ್ಚುಲಿ ನಾವು ಮಂಗಳೂರಿಗೆ ಅವ್ರು ಬಂದಿದ್ದರು. ಸೊ ಸೇ ಹಾಯ್. ಸ್ವಲ್ಪ ಇಲ್ಲಿ ಸ್ವಲ್ಪ ಬೇಡಿ ಬರ್ತೇವೆ. ಸೊ ಎಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು. ಸೊ ಎಲ್ಲವೂ ಆದಮೇಲೆ ನನಗೊಂದು ಸರ್ಪ್ರೈಸ್ ಇತ್ತು. ಅದು ಯಾವ ಆಮೇಲೆ ಹೇಳ್ತೇನೆ ನಾನು. ನೋಡಿ ಅತ್ತೆ ಕಡೆಯಿಂದ ಸರ್ಪ್ರೈಸ್ ಇತ್ತು ನನಗೆ. ಸೊ ಎಲ್ಲವೂ ಆದಮೇಲೆ ಇವಾಗ ನಾವು ಹೊರಟ್ವಿ ರಿಟರ್ನ್ ಟು ಬಂಟ್ವಾಳ. ಸೊ ಬಂಟ್ವಾಳ ಅತ್ತೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಲೇಟ್ ಆಯ್ತಲ್ಲ, ಇವಾಗ ಅದಕ್ಕೆ ಲಂಚ್ ಹೊರಗಡೆನೆ ಮಾಡ್ಕೊಂಡು ಹೋಗುವ. ಹೌದು, ತುಂಬ ಖುಷಿಯಾಗಿದ್ದು ಏನಂದರೆ ನಾನು ಗೂಗಲ್ ಮ್ಯಾಪ್ ಹಾಕಿದ್ದೆ, ಆದ್ರೂ ನನ್ನ ವೈಫು ಈ ಕಡೆ ಹೋಗ್ಬಿಟ್ಟು ಆ ಕಡೆ ಹೋಗಬೇಕು ಅಂತ ಒಂದು ಕರೆಗಂಟೆ ಅಂತ ಹೇಳ್ದೆ, ಎಚ್ಚರಿಕೆ ಅಂತ ಹೇಳ್ತಾರಲ್ವ, ನನಗೆ ಅದು ತುಂಬ ಖುಷಿ ಆಯಿತು. ವಾವ್, ನಗ್ತಾ ಇದ್ದಾಳೆ. ಸೊ ಅತ್ತೆಯವ್ರು ಮಾತಾಡಿ ಏನಾದರೂ. ಸೊ ಹೆಂಗಿತ್ತು ಡ್ಯಾನ್ಸ್, ಹೆಂಗಿತ್ತು ಅಂತ ಯಾರೂ ಕಮೆಂಟ್ ಮಾಡಿರಲಿಲ್ಲ. ಅತ್ತೆಯವರು ಇಲ್ಲೇ ಇದ್ದಾರೆ. ಸೊ ಅತ್ತೆಯವರಿಗೆ ಅಂದರೆ ಫುಲ್ಲು ಜೋಶಲ್ಲಿದ್ದಾರೆ. ಇವಾಗ ನಾನು ಮೊನ್ನೆ ಹೇಳಿದ್ದೆ ಇನ್ನೊಂದು ಡ್ಯಾನ್ಸ್ ಮಾಡಬೇಕು ಅಂತ, ನಾನು ರೆಡಿ ಅಂತ ಹೇಳಿದ್ದಾರೆ. ಸೊ ಯಾವ ಡ್ಯಾನ್ಸಿಗೆ ಅಂದರೆ ಯಾವ ಹಾಡಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಅತ್ತೆ ಮತ್ತು ಮಾವ ನೋಡ್ತಾ ಇದ್ದಾರೆ ಅಲ್ಲಿ, ಏನು ಮಾಡೋದು ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಖಾಲಿ ಸ್ಮೈಲ್ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಅತ್ತೆ ಹೇಳಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಎಲ್ಲರೂ ತಮಾಷೆ ಮಾಡ್ತಾರೆ, ಎಲ್ಲರೂ ನಗಾಡ್ತಾರೆ. ಹೌದು, ಅದೊಂದು ಹೇಳ್ಬೇಕು. ಅತ್ತೆಯವರೇ ಅವ್ರ ಬಾಯಿಂದಾನೆ ಕೇಳ್ಬೇಕು. ಯಾಕಂದ್ರೆ ಅವ್ರು ಡ್ಯಾನ್ಸ್ ಮಾಡಿದ್ಮೇಲೆ ಅವ್ರಿಗೆ ಫ್ಯಾನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿದ್ದಾರೆ. ಹೇಳಿ ಅದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿ, ಶೇರ್ ಮಾಡಿ. ಅವರಿಗೆ ತುಂಬಾ ಜನ ಕೇಳಿದ್ರಂತೆ.
ಸೊ ಅವರ ಇನ್ನು ಯಾವಾಗ ಡ್ಯಾನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೌದು, ಅದಕ್ಕೋಸ್ಕರನೇ ಇವತ್ತೊಂದು ಡ್ಯಾನ್ಸ್ ಮಾಡಿಸಿ ಮತ್ತೆ ಮನೆಗೆ ಹೋಗೋದು ನಾವು. ಸೊ ಇವತ್ತೊಂದು ಡ್ಯಾನ್ಸ್ ಮಾಡಿಸ್ಲೇಬೇಕು ಅತ್ತೆ ಮತ್ತು ಮಾವ ಇವತ್ತು ಹೀರೋ ತರ ರೆಡಿಯಾಗಿ ಬಂದಿದ್ದಾರೆ. ಸೊ ಅತ್ತೆ ಅಂತೂ ಹೀರೋನೇ ಹೇಳ್ಬೇಕಂತ ಇಲ್ಲ, ನೋಡಿ ಸ್ಮೈಲ್ ಕೊಡ್ತಾ ಇದ್ದಾರೆ ಅಂತ. ಗಂಟೆ 2:30 ಆಗ್ತಾ ಬಂತು. ಮಧ್ಯಪ್ರದೇಶಕ್ಕೆ ಬೆಂಕಿ ಬಿದ್ದಿದೆ. ಬಿಸಿಲು ಕೂಡ ತುಂಬಾ ಬಿಸಿಲು ಕೂಡ ಜಾಸ್ತಿ ಇದೆ. ಬೇಗ ಬೇಗ ಊಟ ಮಾಡೋಣ, ಹೋಗೋಣ ಈಗ ಹೋಟೆಲಿಗೆ. ಸೆಟ್ ಆಗ್ಲಿಲ್ಲ, ಇಲ್ಲಾದ್ರೆ ಅಮ್ಮ ಇದು ಎಂತ ಅರೆಪು ಎಂತ ಹೇಳುದು ಮಸಾಲೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಟಿದ್ರು ರೆಡಿ. ಆದ್ರೆ ಇನ್ನು ಹೋಗಿ ಮಾಡುವಾಗ ನಮ್ಮ ಹೊಟ್ಟೆಯಲ್ಲಿ ಇದ್ದದೆಲ್ಲ ಹೊರಗೆ ಬರ್ತದೆ. ಅದಕ್ಕೆ ಹೊರಗಡೆನೆ ತಿನ್ಕೊಂಡು ಹೋಗುವ ಅಂತ. ಯಾವಾಗ್ಲಂತ ನಾನೇ ಅಡಿಗೆ ಮಾಡುದು, ನಾನೇ ತಿನ್ನುದು. ಚೆಕ್ ಹಾಗೆಲ್ಲ ನಾನು ಅವರು ಮಾಡಿ ಹೋಗಿ ಮಾಡು ಅಂತ ಹೇಳಿದ್ರು, ಹೇಗೋ ಮಸಾಲೆ ಉಂಟಂತಲ್ಲ. ಅದಕ್ಕೆ ನಾನು ಹೇಳಿದೆ ಎಂತ ಈಗ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಕೂತ್ಕೊಂಡೆಲ್ಲ ರೆಸ್ಟ್ ಮಾಡುವ, ಮಾತಾಡುವ. ಅಲ್ಲಿ ಕಿಚನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸ್ವಲ್ಪ ಹೊರಗಡೆ ಹೋಗಿ ಆರಾಮ್ಸಿ. ಸೊ ನಾನಿವಾಗ ಹೋಗ್ತಾ ಇರುವಾಗ ಮುಂದಿನ ಗಾಡಿಯಲ್ಲಿ ಏನೋ ಒಂದು ಐಸ್ ಕ್ರೀಮ್ದು ಏನೋ ಒಂದು ಕಪ್ಪು ಬಿಸಾಡಿದ್ರು. ಸೊ ದಯವಿಟ್ಟು ಯಾರಾದರೂ ಗಾಡಿಯಲ್ಲಿ ಹೋಗುವಾಗ ಹೊರಗಡೆ ಎಲ್ಲ ಆ ಥರ ಎಲ್ಲ ರೋಡಲ್ಲಿ ಬಿಸಾಡಬೇಡಿ. ಯಾಕಂದರೆ ನಾವು ಹೇಳ್ತೇವೆ ಅಂದರೆ ಪರಿಸರ ನಾಶ ಮಾಡಬೇಡಿ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಅಂತ. ಆ ಥರ ಹೊರಗಡೆ ಬಿಸಾಡಬೇಡಿ. ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಎಲ್ಲಾದರೂ ಗಾರ್ಬೇಜ್ ಏನಾದರೂ ಸಿಕ್ಕಿದ್ರೆ ಅಥವಾ ಮನೇಲಿ ಏನಾದರೂ ಇರುತ್ತಲ್ವ ನಿಮ್ಮ ಹತ್ರ ಕಸ ಎಲ್ಲ ಬಿಸಾಡೋಕ್ಕೆ, ಸೊ ಅಲ್ಲೇ ಬಿಸಾಡಿ ಅಂತ ನಂದು ಒಂದು ಸಜೆಷನ್ ನಿಮಗೆ. ನೋಡಿ ಗೈಸ್, ನಾನು ನಮ್ಮ ಮನೆಗೆ ಬಂದಿದ್ದೇನೆ. ನನ್ನ ಅಪ್ಪ ಸ್ವಲ್ಪ ತರಕಾರಿ ಎಲ್ಲ ಮಾಡ್ತಾರೆ. ಬನ್ನಿ ಬನ್ನಿ, ಅವರ ಹತ್ರ ಹೇಳಿಸ್ತೇನೆ ಯಾವುದೆಲ್ಲ ತರಕಾರಿ ಅಂತ. ಮಸಾಲೆ ಇಲ್ಲಿ ಇದು ಅರಿವೆ ಸೊಪ್ಪು ಮೆಣಸು ನೋಡಿ, ಇಲ್ಲೆಲ್ಲ ಮಲ್ಲಿಗೆ ಗಿಡ ನೋಡಿ. ಸಣ್ಣ ಜಾಗದಲ್ಲಿ ಎಂದು ಹೇಳ್ತೀವಿ ನಾವು ನೋಡಿ. ಬೆಂಡೆಕಾಯಿ ಮಾಡಿದ್ದಾರೆ, ಇದು ಹೀರೆಕಾಯಿ ಎಲ್ಲ ಮಾಡಿದ್ದಾರೆ ನೋಡಿ. ಅದು ಮಲ್ಲಿಗೆ, ಈಗ ಮಲ್ಲಿಗೆ ಉಂಟು ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ನೋಡಿ, ಸಣ್ಣ ಜಾಗದಲ್ಲಿ ಚೊಕ್ಕದಾಗಿ ಮಾಡಿದ್ದಾರೆ. ಪೇರಳೆದ್ದಿದೆ. ಇದು ಲಿಂಬೆಹಣ್ಣು, ಲಿಂಬೆದ ಗಿಡ. ಸೊ ಇದು ಎಲ್ಲ ನಿಮಗೆ ಮುಂಚೆಯಿಂದನೂ ಇಷ್ಟ ಇತ್ತಾ ಅಥವಾ ಮುಂಚೆಯಿಂದನೂ ಸೊ ಇದು ಮಾಡಿದ್ದೀರಾ? ಇದು ಮಲ್ಲಿಗೆ. ಓಕೆ. ಬಾಳೆಹಣ್ಣು ಅಲ್ಲೊಂದು, ಅದೊಂದು ಬಾಳೆ ಗಿಡ. ಎಲ್ಲಿಯಾ? ಅರಿವೆ ಮತ್ತಿದು ಬೇವಿನ ಸೊಪ್ಪು. ಚಿಕ್ಕ 1-2 ವರ್ಷದಲ್ಲಿ ಹಲಸನ್ನಾಗಿದೆ, ಚಿಕ್ಕ ಗಿಡ. ಇದು ಮಲ್ಲಿಗೆ ಗಿಡ, ಹೂವಿನ ಗಿಡ, ಹಳದಿ ಹೂ. ಹಳದಿ ಹೂವೆಲ್ಲ ಆಗ್ತಾ ಇದೆ. ನಿಮ್ದು ಮತ್ತೆ ಅದು ಮ್ಯಾಚಿಂಗ್ ಹಳದಿ. ಮಲ್ಲಿಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಪ್ಪನ ತರಕಾರಿ ಗಿಡಗಳ ಜೊತೆ ಎಂಡ್ ಮಾಡ್ತಾ ಇದ್ದೇನೆ. ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್.